ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಕೂದಲು ಇರಬೇಕು ಅಂತ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಸ್ನೇಹಿತರೆ. ಹಾಗೂ ಈ ರೀತಿ ನಿಮಗೂ ಕೂಡ ಕೂದಲು ತುಂಬಾ ಉದ್ದವಾಗಿ ಕಾಣಬೇಕು ಅಂದರೆ ನಾನಿವತ್ತು ನಿಮಗೊಂದು ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ಸಾಕು, ನಿಮ್ಮ ಕೂದಲು ನೋಡ್ಬೋದು ಯಾವ ರೀತಿ ಉದ್ದವಾಗಿ ಹಾಗೂ ದಟ್ಟವಾಗಿ ಕಾಣಿಸ್ತಾ ಹೋಗುತ್ತೆ ಅಂತ. ನೀವೇ ಪದೇ ಪದೇ ಕಟ್ ಮಾಡ್ಕೋತಾ ಹೋಗ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೂ ನಿಮಗೆ ತುಂಬಾ ಹೇರ್ ಫಾಲ್ ಸಮಸ್ಯೆ ಇದೆ ಅಂದರೂ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿ ನೋಡ್ಬೋದು ಕೂದಲು ಸೆಂಟರಲ್ಲಿ ಯಾವ ರೀತಿ ಉದುರ್ತಾ ಇರುವಂಥದ್ದು ಹಾಗೂ ಬೊಕ್ಕು ತಲೆ ತುಂಬಾ ಜಾಸ್ತಿ ಕಾಣಿಸ್ತಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನ್ಯಾಚುರಲ್ ಆಗಿ. ಹಾಗಾದರೆ ಲೇಟ್ ಮಾಡದೆ ಯಾವ ರೀತಿ ಈ ಒಂದು ಮನೆಯಲ್ಲಿ ನಾವು ಸಿರಮ್ ರೀತಿಯಾಗಿ ನಾನಿವತ್ತು ನಿಮಗೆ ಒಂದು ಸಿರಮ್ನ ಹೇಳ್ಕೊಡ್ತಾ ಇರುವಂಥದ್ದು ನೋಡ್ಬೋದು. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಪಾತ್ರೆ ಒಳಗಡೆ 1 ಗ್ಲಾಸಷ್ಟು ನೀರನ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೀರನ್ನು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನಾನು ಇದ್ರೊಳಗಡೆ 3-4 ಲವಂಗನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡ್ಬೋದು. ಇಷ್ಟು ಅಂತ 4-5 ತೊಗೊಂಡಿರುವಂಥದ್ದು ಸ್ನೇಹಿತರೆ. ಲವಂಗ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಲವಂಗದಿಂದ ಅಂದರೆ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ, ಹಾಗೂ ನಮ್ಮ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ನಮ್ಮ ಕೂದಲೇ ಇಲ್ಲ ಅಂದರೆ ರೀಗ್ರೋತ್ ಕೂಡ ಆಗ್ತಾ ಹೋಗುತ್ತೆ ನಮ್ಮ ಹೇರ್ಸಲ್ಲಿ, ಅಷ್ಟು ಒಳ್ಳೆಯದು. ಈ 2 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನೀವು ದುಬಾರಿ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಯಾವುದೇ ಒಂದು ಸೀರಮ್ ಆಗಿರ್ಬೋದು, ಯಾವುದೇ ಒಂದು ಹೇರ್ ಆಯಿಲ್ ಆಗಿರ್ಬೋದು ಸ್ನೇಹಿತರೆ ಅಪ್ಲೈ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಈಸಿಯಾಗಿ ನೀವು ಈ ಒಂದು ಸಿರಮ್ನ ರೆಡಿ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಯಾಕಂದರೆ ನ್ಯಾಚುರಲಾಗಿ ನಾನು ಈ ಒಂದು ಸಿರಮ್ನ ರೆಡಿ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡ್ಬೋದು, ನಾನು ಇದನ್ನು ಚೆನ್ನಾಗಿ ಕುದ್ದಿದ ತಕ್ಷಣ ಕೂಡ ತೋರಿಸ್ತೇನೆ. ಕುದಿಯೋವರೆಗೂ ನೀವು ಒಂದು 5 ಮಿನಿಟ್ಸ್ವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ನೋಡ್ಬೋದು, ಮನೆಯಲ್ಲೇ ನಾವು ಈ ರೀತಿ ನಮ್ಮ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಕಾಣಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೋದು. ಹಾಗೂ ಇದರಿಂದ ನಮ್ಮ ಸೌಂದರ್ಯ ಕೂಡ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ, ಅಂದರೆ ತುಂಬಾ ಸುಂದರವಾಗಿ ಕಾಣಿಸ್ಕೊಳ್ಬೋದು ನಾವು ಸ್ನೇಹಿತರೆ. ನೋಡ್ಬೋದು, ನಮ್ಮ ಫ್ರೆಂಡ್ಸ್ಗೆ ಇವಾಗ ತುಂಬಾ ಉದ್ದವಾಗಿರುವಂಥ ಕೂದಲು ಇರುತ್ತೆ ಸ್ನೇಹಿತರೆ. ಅವ್ರ ಕೂದಲು ನೋಡಿಬಿಟ್ಟು ನಾವು ಎಷ್ಟೆಲ್ಲ ಬೇಜಾರಾಗ್ತಾ ಹೋಗ್ತೇವೆ ಸ್ನೇಹಿತರೆ. ಅದನ್ನು ಬಿಟ್ಟು ಇದನ್ನು ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ. ಡೈಲಿಯಾಗಿ ಆಗಿಲ್ಲ ಅಂದರೆ ನೀವು ವಾರದಲ್ಲಿ ಒಂದ್ಸಲ ಆದರೂ ಈ ಒಂದು ಸಿರಮ್ನ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕೂದಲು ನೋಡ್ಬೋದು ಯಾವ ರೀತಿ ಸ್ಟ್ರಾಂಗಾಗಿ ಬೆಳೀತಾ ಹೋಗುತ್ತೆ ಅಂತ. ಒಂದು ಕೂದಲು ಕೂಡ ನೀವು ಬಾಚುವಾಗ ಉದ್ರೋದೆಲ್ಲ ಸ್ನೇಹಿತರೆ, ಅಷ್ಟು ಒಳ್ಳೆ ಸಿರಮ್ ಸ್ನೇಹಿತರೆ ಈ ಒಂದು ಸಿರಮ್. ಹಾಗೂ ಇದರಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಏನಿಲ್ಲ ಸ್ನೇಹಿತರೆ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ನಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು ನೀರು ಯಾವ ರೀತಿ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. 1 ಗ್ಲಾಸ್ ನೀರು ಅಷ್ಟು ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು ಅಂತ ಸ್ನೇಹಿತರೆ. ಕಲರ್ ಚೇಂಜ್ ಆಗಿದ ತಕ್ಷಣ ನೀವು ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ನಾನು ಇನ್ನೂ ಆಫ್ ಮಾಡಿಲ್ಲ ಸ್ನೇಹಿತರೆ. ಇವಾಗ ಚೆನ್ನಾಗಿ ಕುದಿಸ್ಕೋತಾ ಇರುವಂಥದ್ದು. ಹಾಗೂ ನಿಮಗೆ ನೆಕ್ಸ್ಟ್ ಈ ಒಂದು ಸಿರಮ್ ಅಪ್ಲೈ ಮಾಡ್ತಿರುವಾಗ ಸಾಕು ಸ್ನೇಹಿತರೆ, ಯಾವುದೇ ಒಂದು ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ನಿಮ್ಮ ಹೇರ್ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಕೂಡ ಕಾಣಿಸೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯ ಸಿರಮ್ ಇದು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದ್ರ ಒಳಗಡೆ ಏನು ಆ್ಯಡ್ ಮಾಡಬೇಕು ಅಂತ. ಆ್ಯಂಡ್ ಈ ಒಂದು ಹೇರ್ ಸಿರಮ್ನ ನೀವು ಮಲಗುವಾಗ ಅಪ್ಲೈ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ನೀವು ಮಧ್ಯಾಹ್ನದಲ್ಲಿ ನಿಮಗೆ ಟೈಮ್ ಜಾಸ್ತಿ ಇದೆ ಅಂತಂದರೆ ಆವಾಗ ನೀವು ಮಧ್ಯಾಹ್ನ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೋಡ್ಬೋದು ಇನ್ನೂ ಚೆನ್ನಾಗಿ ಕುದಿಸ್ತಾ ಇರುವಂಥದ್ದು ಸಿರಮ್ ರೀತಿಯಾಗಿ ನನ್ನ ಹ್ಯಾಂಡ್ನಿಂದನೇ ನಾನು ಇದನ್ನು ಅಪ್ಲೈ ಮಾಡ್ತಾ ಹೋಗ್ತೇನೆ. ಅಪ್ಲೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ನಮ್ಮ ಕೂದಲು ಬುಡದಲ್ಲಿ ಇದನ್ನು ಅಪ್ಲೈ ಮಾಡಬೇಕು, ಯಾಕಂದರೆ ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇವಾಗ ನಾನು ಇದನ್ನು ಫಿಲ್ಟರ್ ಮಾಡ್ಕೋತೇನೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು. ನೋಡ್ಬೋದು ಸ್ನೇಹಿತರೆ ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರೊಳಗಡೆ
ಯಾವುದೇ ಒಂದು ಬ್ರ್ಯಾಂಡ್ ಶಾಂಪು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಕೂಡ ತಲೆ ವಾಶ್ ಮಾಡ್ಕೊಳ್ಳುವಾಗ ನಿಮಗೆ ಡೈಲಿಯಾಗಿ ಆಗಿಲ್ಲ ಅಂದರೆ ನೀವು ವಾರದಲ್ಲಿ ಒಂದ್ಸಲಿ ಯಾವಾಗ ತಲೆ ವಾಶ್ ಮಾಡ್ತೀರಾ ಆವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾನು ಒಂದು 2 ಹನಿಯಷ್ಟು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೂ ನಾನು ಇದರೊಳಗಡೆ 1 ಪ್ಯಾಕೆಟಷ್ಟು ಶಾಂಪೂನ ಆ್ಯಡ್ ಮಾಡ್ಕೊಂಡಿರೋದು, ಚಿಕ್ಕ ಶಾಂಪೂನ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ನೀವು ಯಾವುದೇ ಬ್ರ್ಯಾಂಡ್ ಆ್ಯಡ್ ಮಾಡ್ಕೊಳ್ಳಿ ಹಾಗೂ ನೀವು ಕೂಡ ಅಪ್ಲೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.